ಕೊಲ್ಲಿ ರಾಷ್ಟ್ರದಲ್ಲಿ ಯುದ್ಧ ಆರಂಭ ಆಗಿ 39 ದಿನ ಆಗಿದೆ. ಇದೆಲ್ಲದರ ನಡುವೆ ಟ್ರಂಪ್ ಕೊಟ್ಟಿರುವಂತಹ ಡೆಡ್ಲೈನ್ ಏನಿದೆ ಅದು ಮುಗಿತಾ ಇದೆ. ಇರಾನ್ಗೆ ಟ್ರಂಪ್ ಕೊಟ್ಟಂತಹ ಸಮಯಾವಕಾಶ ಇನ್ನೇನು ಮುಗಿಯುವಂತಹ ಹಂತಕ್ಕೆ ಬಂದಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಇರಾನ್ ಮೇಲೆ ರಣಭೀಕರ ದಾಳಿಯಾಗುವಂತಹ ಸಾಧ್ಯತೆ ಇದೆ. ಇರಾನ್ಗೆ ಟ್ರಂಪ್ ಕೊಟ್ಟಿರುವಂತಹ ಸಮಯಾವಕಾಶ ಮುಗಿತಾ ಇದೆ. ಯಾವುದೇ ಕ್ಷಣದಲ್ಲೂ ಬೇಕಾದರೂ ಇರಾನ್ ಮೇಲೆ ಭೀಕರ ದಾಳಿ ಸಾಧ್ಯತೆ ಇದೆ. ಇರಾನ್ ಸರ್ವನಾಶ ಮಾಡೋದಕ್ಕೆ ಇಸ್ರೇಲ್ ಅಮೆರಿಕ ಸಜ್ಜಾಗಿ ನಿಂತಿದೆ. ಸೇತುವೆಗಳು, ವಿದ್ಯುತ್ ಸ್ಥಾವರಗಳನ್ನ ರಕ್ಷಿಸಿಕೊಳ್ಳೋದಕ್ಕೆ ಅತ್ತ ಇರಾನ್ ಹರಸಾಹಸ ಪಡ್ತಾ ಇದೆ. ದೇಶದ ಉಳಿವಿಗಾಗಿ ಬೀದಿಗಿಳಿದೇ ಬಿಟ್ರು ಇರಾನ್ನ ಜನ. ಯುದ್ಧ ಭೂಮಿಯಲ್ಲಿ ಇರಾನ್ ಜನರಿಂದ ಮಾನವ ಸರಪಳಿ ನಿರ್ಮಿಸಲಾಗಿದೆ. ಇರಾನ್ನ ಮೂಲ ಸೌಕರ್ಯಗಳ ಬಳಿ ಮಾನವ ಸರಪಳಿ ರಚನೆಯಾಗಿದೆ. ದೇಶಕ್ಕಾಗಿ ಪ್ರಾಣ ತ್ಯಾಗಕ್ಕೂ ಕೂಡ ಸಿದ್ಧರಾಗಿದ್ದಾರೆ ಇರಾನ್ನ 1.4 ಕೋಟಿ ಜನ. ನೋಡಿ, ಈಗ ಒಂದು ಕಡೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಇರಾನ್ ಮೇಲೆ ಅಟ್ಯಾಕ್ ಮಾಡಬಹುದಾದಂತಹ ಸಾಧ್ಯತೆ ದಟ್ಟವಾಗಿದೆ. ಇದೆಲ್ಲದರ ನಡುವೆ ತಮ್ಮ ದೇಶದ ಉಳಿವಿಗಾಗಿ ಇರಾನ್ನ ಜನ ಬೀದಿಗಿಳಿದಿದ್ದಾರೆ. ನೋಡಿ, ದೃಶ್ಯಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಸೇತುವೆಗಳು, ವಿದ್ಯುತ್ ಸ್ಥಾವರಗಳನ್ನು ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡೋದಕ್ಕೆ ಇಸ್ರೇಲ್ ಮತ್ತೆ ಅಮೆರಿಕ ಸಜ್ಜಾಗಿದೆ. ಇದೆಲ್ಲದರ ನಡುವೆ ಇರಾನ್ನ ಜನ ಪ್ರಾಣ ತ್ಯಾಗ ಮಾಡೋದಕ್ಕೂ ಕೂಡ ರೆಡಿಯಾಗಿದ್ದಾರೆ. 1.4 ಕೋಟಿ ಜನ ಈಗ ತಮ್ಮ ದೇಶವನ್ನ ಉಳಿಸಿಕೊಳ್ಳೋದಕ್ಕೆ ಯಾವ ಹಂತಕ್ಕೆ ಬೇಕಾದರೂ ನಾವು ಹೋಗೋದಕ್ಕೆ ರೆಡಿ ಇದ್ದೀವಿ ಅಂತೇಳಿ ಎಲ್ಲ ರೀತಿಯಾಗಿ ಅವರು ಕೂಡ ಸಜ್ಜಾಗಿ ನಿಂತಿದ್ದಾರೆ. ಒಂದು ಕಡೆ ಏನಾಗುತ್ತೆ, ಯಾಕಂತಂದ್ರೆ ಇನ್ನೇನು ಟೈಮ್ ಮುಗಿತಾ ಬಂತು. ವಾರ್ನಿಂಗ್ ಮೇಲೆ ವಾರ್ನಿಂಗ್ ಅನ್ನ ಟ್ರಂಪ್ ಕೊಟ್ಟಿದ್ದಾರೆ. ನಾವು ಹಿಂದೆ ಯಾವತ್ತು ಕಂಡು ಕೇಳರಿಯದಂತಹ ಅತಿ ಭಯಂಕರ ದಾಳಿಯನ್ನ ಮಾಡ್ತೀವಿ. ಯುದ್ಧ ಭೂಮಿಯಲ್ಲಿ ಇರಾನ್ ಜನರಿಂದ ಒಂದು ಕಡೆ ಮಾನವ ಸರಪಳಿ, ಮತ್ತೊಂದು ಕಡೆ ಈ ಡೆಡ್ಲೈನ್ ಮುಗಿಯುವಂತ ಟೈಮ್ ಹತ್ರ ಬರ್ತಾ ಇದೆಯಲ್ಲ. ಈಗ ಆಕ್ಚುಯಲ್ ಆಗಿ ಕೌಂಟ್ಡೌನ್ ಸ್ಟಾರ್ಟ್ ಆಗಿದೆ. ಏನಾಗಬಹುದು? ಯಾಕಂತಂದ್ರೆ ಟ್ರಂಪ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅನುಮಾನಗಳು, ಪ್ರಶ್ನೆಗಳು ಕಾಡ್ತಾ ಇದೆ. ಯಾಕಂತಂದ್ರೆ ಒಂದು, ಇರಾನ್ ಶರಣಾಗಬೇಕು, ಒಪ್ಪಂದಕ್ಕೆ ಬರಬೇಕು, ಹಾರ್ಮೋಜ್ ಜಲಸಂಧಿಯನ್ನ ಓಪನ್ ಮಾಡಬೇಕು. ಇಲ್ಲ ಅಂತ ಅಂದ್ರೆ ನಾವು ಸ್ಮಶಾನ ಮಾಡಿಬಿಡ್ತೀವಿ, ನರಕ ಸೃಷ್ಟಿ ಮಾಡಿಬಿಡ್ತೀವಿ, ಈ ಥರದ ವಿಚಾರಗಳನ್ನೆಲ್ಲ ಹೇಳಿದ್ದಾರೆ. ಹಾಗಾಗಿ ದಾಳಿ ಮಾಡುವಂತಹ ಭೀತಿ ಸಾಧ್ಯತೆ ಒಂದು ಕಡೆ ಇದ್ರೆ, ಮತ್ತೊಂದು ಕಡೆ ಯುದ್ಧ ಭೂಮಿಯಲ್ಲಿ ಇರಾನ್ ಜನರು ಮಾನವ ಸರಪಳಿಯನ್ನ ನಿರ್ಮಿಸಿದ್ದಾರೆ. ಈಗ ಅಮೆರಿಕ ಏನ್ ಮಾಡುತ್ತೆ? ಒಂದು ವೇಳೆ ಅಟ್ಯಾಕ್ ಮಾಡಿದ್ದೇ ಆದಲ್ಲಿ ಇರಾನ್ನ ಪ್ರತ್ಯುತ್ತರ ಯಾವ ರೀತಿಯಾಗಿರುತ್ತೆ? ಈ ಯುದ್ಧ ಏನ್ 39 ದಿನಗಳಿಂದ ನಡೀತಾ ಇದೆಯಲ್ಲ, ಇದು ಮತ್ತೊಂದು ಹಂತಕ್ಕೆ ಹೋಗುತ್ತಾ ಅಥವಾ ಏನಾಗತ್ತೆ? ನಾನಾ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಅದೆಲ್ಲದಕ್ಕೂ ಉತ್ತರ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಸಿಗುತ್ತೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಅಟ್ ಎನಿ ಮೂಮೆಂಟ್ ದಾಳಿ ಆಗಬಹುದಾದಂತಹ ಸಾಧ್ಯತೆ ದಟ್ಟವಾಗಿದೆ. ಇದೆಲ್ಲದರ ನಡುವೆ ಇರಾನ್ನ ಜನ ತಮ್ಮ ಪ್ರಾಣ ಬಿಡೋದಕ್ಕೆ ಕೂಡ ಸಜ್ಜಾಗಿ ನಿಂತಿದ್ದಾರೆ. ಆಮೇಲೆ ಇನ್ನೊಂದು ವಿಚಾರ ಏನಂತಂದ್ರೆ, ಈ ಟೈಮ್ ಏನೀಗ ಮುಗಿತಾ ಬರ್ತಾ ಇದೆಯಲ್ಲ, ಇದರ ಹೊತ್ತಲ್ಲೇನೆ ಇಸ್ರೇಲ್ ಮತ್ತೆ ಅಮೆರಿಕ ಜಂಟಿಯಾಗಿ ಖರ್ಗ್ ದ್ವೀಪ ಏನಿದೆ ಅಲ್ಲಿ ದಾಳಿಯನ್ನು ಮಾಡ್ತಾ ಇದೆ. ದಾಳಿ ಪ್ರತಿ ದಾಳಿಗಳು ನಿರಂತರವಾಗಿ ನಡೀತಾ ಇದೆ. ಅದರ ಜೊತೆಗೆ ಇರಾನ್ನ ಜನ ಎಲ್ಲರೂ ಕೂಡ ಬೀದಿಗಿಳಿದಿದ್ದಾರೆ. ಕಾರಣ ಏನು? ನೀವು ಅಟ್ಯಾಕ್ ಮಾಡೋದಾದರೆ ಮಾಡಿ, ನಾವು ರೆಡಿ ಆಗಿದ್ದೀವಿ. ಸೊ ಹಾಗಾಗಿ ಈ ಬೆಳವಣಿಗೆಗಳೇನಾಗ್ತಾ ಇದೆ, ಏನಾಗಬಹುದು? ಯುದ್ಧ ಇಲ್ಲಿಗೆ ಮುಗಿಯುತ್ತಾ ಅಥವಾ ಮತ್ತೊಂದು ಹಂತಕ್ಕೆ ಹೋಗುತ್ತಾ? ಮೂರನೇ ಮಹಾಯುದ್ಧ ಶುರುವಾಗ್ಬಿಡುತ್ತಾ? ಯಾವ ರೀತಿಯಾದಂಥ ದಾಳಿ ಇರ್ಬೋದು? ಯಾಕಂತಂದರೆ ಟ್ರಂಪ್ ಅವರ ಒಂದೊಂದು ಪದಗಳಲ್ಲೂ ಕೂಡ ಅತಿ ಭಯಂಕರ ರಣಭೀಕರ ದಾಳಿಯನ್ನು ಮಾಡ್ತೀವಿ, ಹಿಂದೆ ಯಾವತ್ತೂ ಕೂಡ ಮಾಡಿರಲ್ಲ ಆ ಥರದ ದಾಳಿ ಮಾಡ್ತೀವಿ ಅಂತ. ಬಟ್ ಇರಾನ್ ಕೂಡ ಅದೇ ರೀತಿಯಾಗಿ ಸಜ್ಜಾಗಿ ನಿಂತಿದೆ. ನಮ್ಮ ಪ್ರಾಣ ಹೋದರೂ ಹೋಗಲಿ ಪರವಾಗಿಲ್ಲ, ನಮ್ಮ ದೇಶಕ್ಕೋಸ್ಕರ ನಾವು ಪ್ರಾಣ ಕೊಡೋದಕ್ಕೆ ರೆಡಿ ಆಗಿದ್ದೀವಿ. ಆದರೆ ಯಾವುದೇ ಕಾರಣಕ್ಕೂ ಈ ಯುದ್ಧದಿಂದ ನಾವು ಹಿಂದೆ ಸರಿಯೋದಕ್ಕೆ ಸಾಧ್ಯನೇ ಇಲ್ಲ. ಹಾರ್ಮೋಜ್ ಜಲಸಂಧಿಯನ್ನು ನಾವು ಓಪನ್ ಮಾಡಲ್ಲ. ನಮಗೆ ಎಲ್ಲಿವರೆಗೂ ಅಶ್ಯೂರೆನ್ಸ್ ಸಿಗತ್ತೆ
ಅಥವಾ ಇರಾನ್ ಏನು ಬೇಡಿಕೆಗಳನ್ನು ಇಟ್ಟಿದೆ ಆ ಬೇಡಿಕೆಗಳಿಗೆ ಒಪ್ಕೊಳ್ಳೋ ಹಾಗಿದ್ರೆ ಮಾತ್ರ ನಾವು ಈ ಯುದ್ಧದಿಂದ ಹಿಂದೆ ಹೆಜ್ಜೆ ಇಡ್ತೀವಿ. ಇಲ್ಲ ಅಂತ ಅಂದರೆ ಯಾವುದೇ ಕಾರಣಕ್ಕೂ ಅದು ಯಾವ ಲೆವೆಲ್ಲಿಗೆ ಹೋದರೂ ಪರವಾಗಿಲ್ಲ, ವಿ ಆರ್ ರೆಡಿ ಟು ಫೇಸ್ ಅಂತೇಳಿ ಇರಾನ್ನ ಪ್ರತಿಯೊಬ್ಬ ನಾಗರಿಕರು 1.4 ಕೋಟಿ ಜನ ಏನಿದ್ದಾರೆ ಎಲ್ಲರೂ ಕೂಡ ಬೀದಿಗಿಳಿದಿದ್ದಾರೆ. ಅಲ್ಲಿಗೆ ಯಾವ ಕ್ಷಣದಲ್ಲಿ ಬೇಕಾದರೂ ಅಟ್ಯಾಕ್ ಆಗಬಹುದಾದಂತಹ ಸಾಧ್ಯತೆ ಭೀತಿ ಒಂದು ಕಡೆ ಆದರೆ ಇರಾನ್ ಕೂಡ ಎಲ್ಲ ರೀತಿಯಾಗಿ ಪ್ರಾಣ ತ್ಯಾಗ ಮಾಡೋದಕ್ಕೂ ಕೂಡ ಸಜ್ಜಾಗಿ ನಿಂತಿದ್ದಾರೆ. ಈ ಯುದ್ಧ ಎಲ್ಲಿಗೆ ಹೋಗುತ್ತೆ, ಏನಾಗುತ್ತೆ? ಯಾಕಂತಂದರೆ ಈಗ ಕೊಲ್ಲಿ ರಾಷ್ಟ್ರಗಳಲ್ಲಿ ನಡೀತಾ ಇರುವಂತಹ ಯುದ್ಧದ ಪರಿಣಾಮ ಇಡೀ ಜಗತ್ತಿಗೆ ತಡ್ತಾ ಇದೆ. ಎಷ್ಟು ಸಮಸ್ಯೆಗಳಿದೆ, ಎಷ್ಟು ಸಮಸ್ಯೆಗಳ ಸರಮಾಲೆ ಸೃಷ್ಟಿಯಾಗಿದೆ. ಆ ಸಮಸ್ಯೆಗಳಿಗೆಲ್ಲ ಕಡಿವಾಣ ಹಾಕಬೇಕು ಅಥವಾ ಅದಕ್ಕೆ ಬ್ರೇಕ್ ಬೀಳಬೇಕು, ಅದು ಸ್ಟಾಪ್ ಆಗಬೇಕು ಅಂತ ಅಂದರೆ ಮೊದಲು ಈ ಯುದ್ಧ ನಿಲ್ಲಬೇಕು. ಈ ಯುದ್ಧ ನಿಲ್ಲಿಸೋದಕ್ಕೆ ಅವ್ರು ರೆಡಿ ಇದ್ದಾರಾ? ಈಗ ಅಮೆರಿಕ ಇಸ್ರೇಲ್ ಏನು ಇರಾನ್ನ ಮುಗಿಸ್ಬಿಡ್ತೀವಿ ಅಂತ ಎಚ್ಚರಿಕೆ ಮೇಲೆ ಎಚ್ಚರಿಕೆ ಕೊಡ್ತಾ ಇದ್ದಾರಲ್ಲ, ನುಡಿದಂತೆ ಈಗ ಆಲ್ರೆಡಿ ಒಂದಷ್ಟು ದಾಳಿಗಳನ್ನು ಇಸ್ರೇಲ್ ಮಾಡ್ತಾ ಇದೆ. ಇದೆಲ್ಲದರ ನಡುವೆ ಭಾರತ ಕೂಡ ಅಲರ್ಟ್ ಆಗಿದೆ. ಯಾರ್ಯಾರು ಇರಾನ್ನಲ್ಲಿ ಜೊತೆಗೆ ಈ ಪ್ರವಾಸಿಗರು ಭಾರತೀಯ ನಾಗರಿಕರೆಲ್ಲರೂ ಸುರಕ್ಷಿತವಾಗಿರಿ ಅಂತೇಳಿ ಅವರಿಗೂ ಕೂಡ ಸೂಚನೆಯನ್ನು ಕೊಡುವಂಥ ಕೆಲಸ ಆಗಿದೆ ಮುಂದಿನ 48 ಗಂಟೆಗಳವರೆಗೂ. ಹಾಗಾದರೆ ಏನೋ ಒಂದು ಮೇಜರ್ ಡೆವಲಪ್ಮೆಂಟ್ ಆಗ್ಬೋದು ಯುದ್ಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆ ಥರದೊಂದು ದಾಳಿ ನಡೆಯುತ್ತಾ, ನಡೆಯಲ್ವಾ? ಇಂಥ ಹೊತ್ತಲ್ಲಿ ಮತ್ತೇನಾದರೂ ಎಕ್ಸ್ಟೆಂಡ್ ಮಾಡ್ತಾರಾ ಅಥವಾ ದಾಳಿ ಮಾಡೇ ಬಿಡ್ತಾರಾ? ಒಂದು ವೇಳೆ ಮಾಡಿದ್ದೇ ಆದಲ್ಲಿ ಯಾವ ಥರದ ದಾಳಿಯನ್ನು ಅಮೆರಿಕ ಇಸ್ರೇಲ್ ಜಂಟಿಯಾಗಿ ಮಾಡಬಹುದು? ಈಗ ಆಲ್ರೆಡಿ ಎಚ್ಚರಿಕೆ ಕೊಟ್ಟಿರುವ ಪ್ರಕಾರವಾಗಿ ರಣಭೀಕರ ದಾಳಿ ಏನಾದರೂ ಮಾಡಿದ್ರೆ ಇರಾನ್ನ ಪ್ರತ್ಯುತ್ತರ ಏನಿರುತ್ತೆ? ಈ ಯುದ್ಧ ಎಲ್ಲಿಗೆ ಹೋಗುತ್ತೆ? ಮತ್ತೊಂದು ಮಜಲಿಗೆ ಹೋಗುತ್ತಾ? ಯಾವ ಹಂತಕ್ಕೆ ಹೋಗ್ಬೋದು? ಈ ಥರದ್ದೆಲ್ಲ ಪ್ರಶ್ನೆಗಳಿಗೆ ಉತ್ತರ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಸಿಗುತ್ತೆ. ಯಾಕಂತಂದರೆ ಟ್ರಂಪ್ ಅವ್ರು ಕೊಟ್ಟಿರುವಂತಹ ಆ ಗಡುವು, ಆ ಡೆಡ್ಲೈನ್ ಏನಿದೆ ಅದು ಮುಗಿತಾ ಬರ್ತಾ ಇದೆ. ಎವ್ರಿ ಮಿನಿಟ್, ಎವ್ರಿ ಹವರ್ ಆ ಒಂದು ಡೆಡ್ಲೈನ್ ಮುಗಿಯುವಂಥ ಹೊತ್ತಿಗೆ ನಿಜವಾಗ್ಲೂ ಅಮೆರಿಕ ದಾಳಿ ಮಾಡುತ್ತಾ? ನೋಡಿ, ಪ್ರತಿಯೊಬ್ಬರು ಇರಾನ್ನಲ್ಲಿರುವಂತಹ ಮಹಿಳೆಯರು, ಮಕ್ಕಳನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಎಲ್ಲರೂ ಕೂಡ ನಾಮಫಲಕಗಳನ್ನು ಹಿಡ್ಕೊಂಡಿದ್ದಾರೆ, ಕೈಯಲ್ಲಿ ಬೋರ್ಡ್ಗಳನ್ನು ಹಿಡ್ಕೊಂಡಿದ್ದಾರೆ, ಫ್ಲಾಗ್ ಹಿಡ್ಕೊಂಡಿದ್ದಾರೆ. ಪ್ರತಿಯೊಬ್ಬರು ಕೂಡ ತಮ್ಮ ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡೋದಕ್ಕೂ ಕೂಡ ಸಜ್ಜಾಗಿ ನಿಂತಿದ್ದಾರೆ ಇರಾನ್ನ ಜನ. ಈ ಥರದೊಂದು ಬೆಳವಣಿಗೆಗಳ ಮಧ್ಯೆ ಅಮೆರಿಕದ ಮುಂದಿನ ಹೆಜ್ಜೆ ಏನು? ಇದು ಯಾವುದನ್ನು ಕೇರ್ ಮಾಡದೆ ಎಚ್ಚರಿಕೆಯ ಪ್ರಕಾರ ದಾಳಿ ಮಾಡ್ತಾರಾ ಅಥವಾ ಮತ್ತೇನಾದರೂ ಇದು ಎಕ್ಸ್ಟೆಂಡ್ ಆಗುತ್ತಾ? ಮತ್ತೆ ಟೈಮ್ ಏನಾದರೂ ಎಕ್ಸ್ಟೆಂಡ್ ಮಾಡ್ತಾರಾ ಅಥವಾ ಬೇರೆ ಯಾವುದಾದ್ರೂ ತಂತ್ರವನ್ನು ಇಲ್ಲಿ ರೂಪಿಸ್ತಾರಾ ಟ್ರಂಪ್? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು ಅಂತಂದರೆ ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇದೆ. ಅಲ್ಲಿವರೆಗೂ ನಾವು ಕಾಯಬೇಕು. ಬಟ್ ಮಾನವ ಸರಪಳಿ ರಚನೆ ಆಗಿದೆ. ಇರಾನ್ನ ಪವರ್ ಪ್ಲಾಂಟು, ವಿದ್ಯುತ್ ಸ್ಥಾವರ, ಸೇತುವೆ, ಇದೆಲ್ಲ ಏನು ಮೂಲ ಸೌಕರ್ಯಗಳು ಏನೇನಿದ್ದಾವೆ ಅಲ್ಲಿ ಎಲ್ಲಿ ದಾಳಿ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರಲ್ಲ, ಅಲ್ಲೆಲ್ಲ ಇದೇ ರೀತಿಯಾದಂಥ ಕ್ರೌಡ್, ಇದೇ ರೀತಿಯಾದಂಥ ಜನಸಾಗರ ಅಲ್ಲಿರೋದು. ಇರಾನ್ನ ಪ್ರತಿ ಪವರ್ ಪ್ಲಾಂಟ್ ಆಗಿರ್ಬೋದು ಅಥವಾ ಮೂಲ ಸೌಕರ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತಹ ಯಾವುದಾದ್ರ ಮೇಲೆ ಅಟ್ಯಾಕ್ ಮಾಡ್ತೀವಿ ಅಂತ ಏನು ಬೆದರಿಕೆ ಹಾಕಿದಾರಲ್ಲ, ಎಚ್ಚರಿಕೆ ಕೊಟ್ಟಿದ್ದಾರಲ್ಲ, ಅಲ್ಲೆಲ್ಲ ಕೂಡ ಜನಸಾಗರ ಸೇರ್ಕೊಂಡಿದೆ.